7,000 ಕೋಟಿ ಸಾಲವನ್ನು ಹೊಂದಿಸಲಿಕ್ಕೆ ನಿಗಮಗಳು ತಮ್ಮ ಹತ್ರ ಇರುವಂತಹ ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಈಗ ಕೆಲವೊಂದು ಸಾರಿಗೆ ನಿಗಮಗಳ ಆಸ್ತಿಗಳು ಮಾರಾಟ ಆಗ್ತಾ ಇದ್ದಾವೆ. ಹಾಗಾಗಿ ಇದು ರೈತರಿಗೆ ಏನು ರೈತ ವಿದ್ಯಾನಿಧಿ ಯೋಜನೆಯನ್ನು ನಿಲ್ಲಿಸಿದ್ರು, ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ರೈತನಿಗೆ 4,000 ರೂಪಾಯಿ ಹೋಗೋದನ್ನು ನಿಲ್ಲಿಸಿದ್ರು, ಯಾವುದೇ ನೀರಾವರಿ ಯೋಜನೆಗಳಿಗೆ ಅನುದಾನ ಇಲ್ಲ, ಯಾವುದೇ ರೈತ ಉತ್ಪಾದನೆಗಳಿಗೆ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ 30,000ದಿಂದ 3 ಲಕ್ಷಕ್ಕೆ ಟ್ರಾನ್ಸ್ಫಾರ್ಮರ್ ರೇಟ್ ಏರಿಸಿದ್ದಕ್ಕಾಗಿ ಈ ಸರ್ಕಾರ ರೈತರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಜನಾಕ್ರೋಶ ಇಷ್ಟೇ ಅಲ್ಲದೆ ಬೆಲೆ ಏರಿಕೆ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ನೋಡ್ತಾ ಇದ್ದಾರೆ. ಅದಕ್ಕೊಂದು ರಿಸರ್ಚ್ ಟೀಮನ್ನು ಮಾಡಿ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಆ ರಿಸರ್ಚ್ ಟೀಮ್ನವರು ಎಲ್ಲೆಲ್ಲಿ ಹಣವನ್ನು ಲೂಟಿ ಮಾಡಬೇಕು ಅಂತ ಹೇಳಿ ಮಾರ್ಗವನ್ನು ಹುಡುಕಿ ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇದ್ದಾರೆ. ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದವರೆಗೆ ಎಲ್ಲ ವಸ್ತುಗಳ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಕಸದ ಮೇಲೆ ತೆರಿಗೆ ಹಾಕೋದನ್ನು ಬಿಟ್ಟಿಲ್ಲ. ಬೆಂಗಳೂರಿನಲ್ಲಿ ನಿಮ್ಮ ಮನೆ ಪ್ಲಾನ್ ಲೇಔಟ್ನಲ್ಲಿ ಕಾರ್ ಪಾರ್ಕಿಂಗ್ ಎಷ್ಟು ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ತೀರಾ ಅದಕ್ಕೆ ಸೆಸ್ ಹಾಕ್ತಾ ಇದ್ದಾರೆ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದರೆ ನಿಮ್ಮ ಸ್ವಂತ ಕಾರ್ ಪಾರ್ಕಿಂಗಿಗೆ ಬಾಡಿಗೆ ಕಟ್ಟಬೇಕು. ನೀರಿಗೆ ರೇಟನ್ನು ಏರಿಸಿದ್ರು, ಕರೆಂಟಿಗೆ ರೇಟನ್ನು ಏರಿಸಿದ್ರು. 2 ವರ್ಷದಲ್ಲಿ 3 ಸಾರಿ ಹಾಲಿನ ದರವನ್ನು ಏರಿಸಿತ್ತು. ಇದು ಬಹುತೇಕ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಯಾವ ಸರ್ಕಾರಗಳು ಮಾಡಿಲ್ಲ. ಹಾಗಾಗಿ ಈ ಸರ್ಕಾರದ ವಿರುದ್ಧ ಜನಾಕ್ರೋಶ ಇಡೀ ರಾಜ್ಯದಲ್ಲಿ ಸಿಡಿದೆದ್ದಿದೆ. ಈ ಜನಾಕ್ರೋಶ ಯಾತ್ರೆ 16ನೇ ತಾರೀಕು ಸಂಜೆ ಹುಬ್ಬಳ್ಳಿಗೆ ಪ್ರವೇಶ ಮಾಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಈಗಾಗಲೇ ಸಿದ್ಧತೆಗಳು ತುಂಬ ಚೆನ್ನಾಗಿ ನಡೆದಿದ್ದಾವೆ. ಕನಿಷ್ಠ 25,000 ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಇನ್ನು ತಾವು ಕೇಳಬಹುದು, ಬೆಲೆ ಏರಿಕೆಯ ಮಧ್ಯೆ ಕೇಂದ್ರ ಸರ್ಕಾರವು ಸಿಲಿಂಡರ್ ಬೆಲೆಯನ್ನು ಏರಿಸಿದೆ ಅಲ್ಲ, ಅದಕ್ಕೇನು ಹೇಳ್ತೀರಾ ಅಂತ ಹೇಳಿ. ಇಡೀ ದೇಶದಲ್ಲಿ ಇನ್ಫ್ಲೇಷನ್ ಅನ್ನುವಂಥದ್ದು, ಹಣದುಬ್ಬರ ಅನ್ನುವಂಥದ್ದು, ಇಡೀ ದೇಶದಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಈ ಹಣದುಬ್ಬರ ರಾಜ್ಯ ಸರ್ಕಾರದ ಅನ್ಸೈಂಟಿಫಿಕ್ ಪಾಲಿಸಿಯಿಂದ ಆಗಿರುವಂಥದ್ದು. ಈ ರಾಜ್ಯದಲ್ಲಿ ಏರ್ತಾ ಇರುವಂತಹ ಹಣದುಬ್ಬರ ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಏರ್ತಾ ಇಲ್ಲ. ಅದಕ್ಕೆ ಕಾರಣ ಈ ರಾಜ್ಯ ಆರ್ಥಿಕ ನಿರ್ವಹಣೆಯನ್ನು ಮಾಡುವಲ್ಲಿ ಸೋತಿರುವಂಥದ್ದು. ಈ ಸಂದರ್ಭದಲ್ಲಿ ಸಿಲಿಂಡರ್ ಬೆಲೆ ಏರಿರುವಂಥದ್ದು ನಾನು ಒಪ್ಪಿಕೊಳ್ತೇನೆ. ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಹೊರೆಯನ್ನು ಏರಿಸ್ತಾ ಇರುವಾಗ ಕರ್ನಾಟಕದ ಜನತೆ ಇದನ್ನು ಒಂದು ಅಡಿಷನಲ್ ಆಗಿ ಅದು 50 ರೂಪಾಯಿನೇ ಇರಬಹುದು, ಆದರೆ ಅದು ಇಷ್ಟೆಲ್ಲ ಹೊರೆಯ ಮಧ್ಯದಲ್ಲಿ ಅದು ಹೊರೆ ಆಗತ್ತೆ ಅಂತ ಹೇಳಿ ನಾನು ಒಪ್ಕೊಳ್ತೇನೆ. ಆದರೆ ಸ್ವಲ್ಪ ವಿಮರ್ಶೆಯನ್ನು ಮಾಡಿದರೆ UPA ಸರ್ಕಾರದಲ್ಲಿ 1,200 ರೂಪಾಯಿ ಇದ್ದಿದ್ದು ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಅದು 850 ರೂಪಾಯಿಗೆ ಬಂದಿದೆ. ಹಾಗಾಗಿ ನೀವು ಸಿದ್ದರಾಮಯ್ಯನವರ ಸರ್ಕಾರದ ರೀತಿ 2 ವರ್ಷದಲ್ಲಿ 3 ಬಾರಿ ಹಾಲಿಗೆ ದರ ಏರಿಸಿದ್ರು ಆ ರೀತಿ ಏರಿಲ್ಲ. ಪರ್ಸಂಟೇಜನ್ನು ನೋಡಿದರೆ ಇಡೀ ರಾಜ್ಯದ ಹಣದುಬ್ಬರವನ್ನು ಹೋಲಿಕೆ ಮಾಡಿದರೆ ರಾಷ್ಟ್ರದ ಹಣದುಬ್ಬರ ಕಡಿಮೆ ಇದೆ. ಆದರೆ ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಅದು ಹೊರೆ ಆಗತ್ತೆ ಅನ್ನೋದನ್ನು, ಯಾಕೆ ಅಂದರೆ ರಾಜ್ಯದ ಇಂಥ ಎಡಬಿಡಂಗಿ ನೀತಿಯಿಂದಾಗಿ ಇನ್ನಷ್ಟು ಹೊರೆ ಆಗತ್ತೆ ಅನ್ನೋದನ್ನು ನಾನು ಒಪ್ಕೊಳ್ತೇನೆ. ಆದರೆ
ಒಟ್ಟಾರೆಯಾಗಿ ಇಡೀ ದೇಶದ್ದು ನೋಡಿದರೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅನ್ನುವಂಥದ್ದು ಒಂದು. ಇನ್ನು ಎರಡನೆಯ ವಿಷಯ, ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಯಿತು ಅಂತ ಹೇಳಿ ಅದನ್ನು ಒಂದು ದೊಡ್ಡ ಸರ್ಕಾರಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಆದರೆ ಅಲ್ಲೊಂದು ದುರಂತ ಆಯಿತು, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ್ರು ಅನ್ನೋದಕ್ಕೆ ಅವರ ಕಾರ್ಯಕ್ರಮ ಇದಾಗಲಿಲ್ಲ. ಆವತ್ತು ಶಶಿಕಲಾ ಜೊಲ್ಲೆಯವರು ಸರ್ಕಾರವನ್ನು ಒತ್ತಾಯ ಮಾಡಿದ್ರು, ನೀವು ಗಾಂಧೀಜಿಯವರು ಬಂದಿದ್ದಕ್ಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಅದೇ ವರ್ಷದಲ್ಲಿ ನಿಪ್ಪಾಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗತ್ತೆ, ಅದು ಇದೇ ಏಪ್ರಿಲ್ 10-11ನೇ ತಾರೀಕು ಬಂದಿದ್ದರು, ಅದನ್ನು ಯಾಕೆ ನೀವು ಸೇರಿಸ್ತಾ ಇಲ್ಲ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಹೇಳಿದರು. ಆದರೂ ಕೂಡ ಅಂಬೇಡ್ಕರ್ ಅವರ ಪಾದಸ್ಪರ್ಶದ 100ನೇ ವರ್ಷದ ಸವಿ ನೆನಪನ್ನು ಮಾಡುವಂತಹ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಲಿಲ್ಲ. ಅವತ್ತು ಮಹಾತ್ಮ ಗಾಂಧೀಜಿಯವರು ಏನು ಕಾಂಗ್ರೆಸ್ಸನ್ನು ವಿಲೀನ ಮಾಡಿ ಅಂತ ಹೇಳಿದ್ರು, ಅವರ ಭಾವನೆಗೆ ವಿರುದ್ಧವಾಗಿ ಏನು ರಾಜಕೀಯ ಪಕ್ಷವಾಗಿ ರೂಪುಗೊಳ್ತು, ಅದನ್ನು ರಾಜಕೀಯ ಕಾರಣಕ್ಕೆ ಬಳಸಿಕೊಳ್ಳೋದ್ರ ಮೂಲಕ ಮಹಾತ್ಮ ಗಾಂಧೀಜಿಯನ್ನು ಆ ಸಮಾವೇಶದಲ್ಲಿ ಧಿಕ್ಕರಿಸಿದರು. ನೀವು ಗಮನಿಸಿರಬೇಕು, ಗಾಂಧಿ ಭಾರತ ಅಂತ ಹೇಳಿ ಬಳಸಿದ್ರು ಪದ ಬಿಟ್ಟರೆ ಮಹಾತ್ಮ ಗಾಂಧಿ ಭಾರತ ಅಂತ ಹೇಳಿ ಬಳಸಲಿಲ್ಲ. ಮಹಾತ್ಮ ಅನ್ನುವಂತಹ ಪದ ಅಲ್ಲಿ ಕಣ್ಮರೆಯಾಗಿತ್ತು. ಗಾಂಧಿ ಭಾರತ ಅಂತ ಹೇಳಿ ಬಳಸಿ ಮೇಲ್ಗಡೆ ಫೋಟೋ ಹಾಕ್ಕೊಂಡಿದ್ದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ವಾದ್ರಾವರೆಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಅಲ್ಲಿ ಫೋಟೋ ಕ್ಯಾರಿಕೇಚರ್ ಇದ್ದಿದ್ದು ಮಹಾತ್ಮ ಗಾಂಧೀಜಿಯವರು. ನೋಡುವಂತಹ ಜನರಿಗೆ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ದು ಗಾಂಧಿ ಭಾರತ ಅಂದರೆ ಅದು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಭಾರತ ಅಂತ ಹೇಳಿ ಬಿಂಬಿಸೋದಕ್ಕೆ, ಪೋರ್ಟ್ರೇಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು. ಸೊ ಭಾರತೀಯ ಜನತಾ ಪಕ್ಷ ಅವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು, ನಿಪ್ಪಾಣಿಗೆ ಏನು ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗಿದೆ, ಅದನ್ನು ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ. ಆದರೆ ಈ ಸರ್ಕಾರ ಅಂಬೇಡ್ಕರ್ ಅವರನ್ನು ಎಷ್ಟು ದ್ವೇಷಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಸ್ಮರಣೆಯನ್ನು ಭೀಮ ಹೆಜ್ಜೆ 100ರ ಸಂಭ್ರಮ ಅನ್ನುವಂತಹ ಟೈಟಲ್ನಲ್ಲಿ ಇದನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದೆ. 11ನೇ ತಾರೀಕು ಬೆಂಗಳೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಿನಿಂದ ಪ್ರಾರಂಭ ಆಗುವಂತಹ ರಥಯಾತ್ರೆ, ಅದು ಸಾವಿರಾರು ಜನ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಆಯಾ ಜಿಲ್ಲೆಗಳಲ್ಲಿ ಅದನ್ನು ಸ್ವಾಗತ ಮಾಡಿಕೊಂಡು ನಿಪ್ಪಾಣಿಗೆ ಅದು 15ನೇ ತಾರೀಕು ಬಂದು ಮುಟ್ಟತ್ತೆ. ಅದರಲ್ಲಿ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿಯಲ್ಲಿ 13ನೇ ತಾರೀಕು ಆ ರಥಯಾತ್ರೆ ಸಾಗಿ ಹೋಗುತ್ತೆ.